2004 ಅಂದ್ರೆ ಡಿನೋಟಿಫಿಕೇಶನ್ ಆದ 6 ವರ್ಷಗಳ ನಂತರ ಇದು ಸೇಲ್ ಡೀಡು. ಯಾವಾಗ ತಗೊಂಡಿರೋದು? 25/8/2004. 25/8/2004 ದೇವರಾಜು ಅವರಿಂದ ದೇವರಾಜು ಅವರಿಂದ ಸಹಾಯ ಮಾಡಿಕೊಂಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ಆಮೇಲೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಕೃಷಿಯಿಂದ ಇದರಿಂದ ವಸತಿಗೆ ಮಾಡಬಹುದು ಅಂತ 15/7/2005 15/7/2005ರಲ್ಲಿ ಮಾಡಿಕೊಂಡಿದ್ದಾರೆ. ನಮ್ಮ ಮಾವನಿಗೆ 3 ಜನ ಮಕ್ಕಳು. ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಬ್ಬ ಎಂತವನು ಜಗದೀಶ್, ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್. ನನ್ನ ಹೆಂಡತಿ ಮಧ್ಯದವಳು. ಅವರಿಬ್ರು ಭಾಗ ಆಯ್ತಾರೆ. ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ 2010ರಲ್ಲಿ 2010 ಇದು ದಾನಪತ್ರದ ಮೂಲಕ ಕೊಡ್ತಾರೆ. ಅವರು ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ. ಏನಾದರೂ ಇಲ್ಲೀಗಲ್ ಇದೆಯಾ ಇದರಲ್ಲಿ? ಕಾಯ್ಕ್ ತಗೊಂಡಿರ್ತಾರೆ. ಕಾಯ್ಕ್ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ, ನಮ್ಮ ಸ್ವಾಧೀನದಲ್ಲೇ ಇರ್ತದೆ. ಆದ್ಮೇಲೆ ನನ್ನ ಹೆಂಡತಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರಿಶಿನ ಕುಂಕುಮಕ್ಕೆ ಅಂತೇಳಿ. ಬರೆದು ಕೊಟ್ಮೇಲೆ ನಮಗೆ ಈ 2014ರಲ್ಲಿ 13-14ರಲ್ಲಿ ಗೊತ್ತಾಯಿತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನಕ್ಕೆ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ. ಆಗ 2014ರಲ್ಲಿ ಎಲ್ಲರೂ 2014 ಅಪ್ಲಿಕೇಶನ್ ಕೊಡ್ತಾರೆ. ನಮಗೆ ನೀವು ನಮ್ಮ ಜಮೀನನ್ನ ಅಕ್ರಮ ಮಾಡ್ಕೊಂಡ್ಬಿಟ್ಟಿದ್ದೀರಿ, ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ. ಇಸ್ ದೇರ್ ಎನಿ ರಾಂಗ್? ಇಸ್ ದೇರ್ ಎನಿ ಇಲ್ಲಿಗಾಲಿಟಿ? ತಪ್ಪಾಗಿದೆ ಅಂತ ಮೂಡಾದವರು ತಪ್ಪಾಗಿದೆ ಅಂತ ಎಲ್ಲ ಇದು ವೆಂಕಟೇಶಯ್ಯ ಅವ್ರು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನಮ್ಮ ಫ್ರೆಂಡ್ 2014 2 ಅಪ್ಲಿಕೇಶನ್ ಕೊಡ್ತಾರೆ. ಒಂದು 14ನೇ ಇಸ್ವಿನಲ್ಲಿ, ಇನ್ನೊಂದು 21ನೇ ಇಸ್ವಿನಲ್ಲಿ. ನಾನು 14ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ. ನನ್ನ ಹೆಂಡತಿ ನನ್ನ ಗಮನಕ್ಕೆ ತಗೋಬರ್ತಾಳೆ, ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನೇ ಎಂಟರ್ಟೈನ್ ಮಾಡಲ್ಲ, ಜಮೀನು ಕೊಡಲ್ಲ. ಮೂಡಾದವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ. ನಾನು ನನ್ನ ಗಮನಕ್ಕೆ ತರಬೇಡ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವ್ರಿಗೂ ಹೇಳ್ತೀನಿ ಇದನ್ನ ಕೊಡಬಾರದು, ಆಮೇಲೆ ತೀರ್ಮಾನ ಮಾಡಿ ಅಂತ.
23/6/14 ಅರ್ಜಿ ಕೊಡೋದು. ಇದು ಮೊದಲನೇ ಅರ್ಜಿ. ಈ ಅರ್ಜಿ ಮೇಲೆ ಏನೂ ಆಗಿರೋದಿಲ್ಲ. ಆಮೇಲೆ ಮತ್ತೆ ಒಂದು ನಿಮಿಷ ಅಣ್ಣ, ಆ ಅರ್ಜಿ ಮೇಲೆ ಮೂಡ 15/12/2017 ಒಂದು ನಿರ್ಣಯ ಮಾಡ್ತದೆ. ಲಾಸ್ಟ್ ಅಲ್ಲ, ನಮಗೇನು ಗೊತ್ತಿಲ್ಲ ಅದು. ಓದ್ರಿ ನೀವು ಓದ್ರಿ. ಅದೇನು ನಿರ್ಣಯ ಮಾಡ್ತಾರೆ ಅಂತಂದ್ರೆ, ಮೂಡಾದವರು ಅರ್ಜಿ ಕೊಟ್ಟ ಮೇಲೆ ಯಾವಾಗ ಇದು 2017 ಮೇಲಿನ 30/12/2017 15/12 ಮತ್ತು 30/12 15/12/2017 30/12/2017 ಒಂದು ನಿರ್ಣಯ ಮಾಡ್ತಾರೆ. ಏನಂತ ನಿರ್ಣಯ ಮಾಡ್ತಾರೆ ಅಂದ್ರೆ, ಅಪ್ಲಿಕೇಶನ್ ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ. ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡತೆ ನೀಡಿರುವುದರಿಂದ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಅಂದ್ರೆ ಲ್ಯಾಂಡ್ ಟು ಲ್ಯಾಂಡ್. ಯಾಕಂತಂದ್ರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು, ಸುಂದರಮ್ಮ, ಅವ್ರದ್ದು 2 ಎಕರೆ 17 ಗುಂಟೆ ಜಮೀನು ಹಿಂಗೆ